ಅದರದ್ದು ತಲೆಯನ್ನು ಇಲ್ಲಿ ಕಟಿಂಗ್ ಮಾಡಿದೆ. ಓಕೆ. ಇಲ್ಲಿ ಕೆಳಗೆ ನಾನು ಇದರ ಬ್ರಾಂಚಿಗೆ ಮಟ್ಟಿಗುಳ್ಳವನ್ನು ಕಸಿ ಮಾಡಿದ್ದೇನೆ. ಓಕೆ. ಇಲ್ಲಿ ಮಟ್ಟಿಗುಳ್ಳ ಇದೆ. ಅಲ್ಲಿಂದ ಅದಕ್ಕಿಂತ ಸ್ವಲ್ಪ ಮೇಲೆ ಇಲ್ಲಿ ಇದು ಬದನೆ ಗಿಡ, ಉದ್ದ ಬದನೆ, ಪುನಃ ಇಲ್ಲಿ ಮಟ್ಟಿಗುಳ್ಳ, ಪುನಃ ಇದನ್ನು ಮಟ್ಟಿಗುಳ್ಳ ಮಾಡಿದ್ದೇನೆ. ಆಮೇಲೆ ಇಲ್ಲಿ ಟೊಮೆಟೊವನ್ನು ಗ್ರಾಫ್ಟ್ ಮಾಡಿದೆ. ಕಾಟ್ ಹಲಸಿನ ಗಿಡ, ಅದಕ್ಕೆ ಸಿಂಗಾಪುರ ಹಲಸನ್ನು ಕಸಿ ಮಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮ್ಗೆ ಸ್ವಾಗತ. ನಾನು ಅವಿನಾಶ್. ಈ ಸ್ಟೋರಿನಲ್ಲಿ ಸತೀಶ್ ಪೂಜಾರಿ ಅಂತ ಒಬ್ರು ಫೀಚರ್ ಆಗ್ತಾ ಇದ್ದಾರೆ. ಕಿರಾಣಿ ಅಂಗಡಿಯನ್ನ ನಡೆಸ್ತಾರೆ, ಉಡುಪಿಯವರು. ಆದ್ರೆ ಕೃಷಿಯಲ್ಲಿ ಅವರಿಗೆ ತುಂಬಾ ಆಸಕ್ತಿ. ಅವರೊಂದು ಹೊಸ ಪ್ರಯೋಗವನ್ನ ಮಾಡಿದ್ದಾರೆ. ಏನಂತಂದ್ರೆ ಕಾಟುಗುಳ್ಳ ಅಂತ ಹೇಳ್ತಾರೆ, ತುಳುವಲ್ಲಿ ಕೊದನೆ ಅಂತ. ಇದು ರಸ್ತೆ ಬದಿಯಲ್ಲಿ ಸಿಗುತ್ತೆ. ಸಣ್ಣ ಸಣ್ಣ ಗುಳ್ಳಗಳು, ಬಟ್ ಗೊಂಚಲಾಗಿ ಆಗುತ್ತೆ, ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಆ ಮೂಲ ಗಿಡಕ್ಕೆ ಇವರು ಮಟ್ಟುಗುಳ್ಳ ಮತ್ತೆ ಉದ್ದ ಬದನೆಯನ್ನ ಕಸಿ ಮಾಡಿದ್ದಾರೆ. ಅದರಲ್ಲಿ ಮಟ್ಟುಗುಳ್ಳ ಆಗಿದೆ, ಉದ್ದ ಬದನೆ ಈಗ ಹೂ ಬಿಟ್ಟಿದೆ. ಅದ್ರ ಮೇಲ್ಗಡೆ ಟೊಮೆಟೊ ಗಿಡವನ್ನ ಕಸಿ ಮಾಡಿದ್ದಾರೆ. ಮತ್ತೆ 10-20 ಟೊಮೆಟೊ ಕೂಡ ಆಗಿದೆ. ಒಂದು ಹೊಸ ಪ್ರಯೋಗ. ಈ ವಿಡಿಯೋ ನೋಡಾದ್ಮೇಲೆ ನೀವು ಕೂಡ ಮನೆಯಲ್ಲಿ ಪ್ರಯತ್ನ ಪಡೋದಕ್ಕೆ ಅಡ್ಡಿ ಇಲ್ಲ. ಸರ್ ನಮಸ್ಕಾರ. ಹವ್ಯಾಸಿ ಕೃಷಿಕರು ನೀವು, ಒಂದು ಹೊಸ ಪ್ರಯೋಗ ಮಾಡಿದಿರಿ. ಹೌದು. ಇದ್ರ ಹಿನ್ನೆಲೆ ಹೇಳ್ಬೋದಾ? ನಾನು ಸತೀಶ್ ಪೂಜಾರಿ ಅಂತ. ಕಳೆದ 30-35 ವರ್ಷದ ಹಿಂದುಗಡೆಯಿಂದ ನನ್ಗೆ ಒಂದು ಕೃಷಿ ಮಾಡುವ ಹವ್ಯಾಸ ಬೆಳೆಯಿತು. ಕೃಷಿಯಲ್ಲಿ ನಾನಾ ರೀತಿಯ ಪ್ರಯೋಗ ಮಾಡೋದು ಒಂದು ನನ್ನದು ಹಾಬಿ ಆಯಿತು. ಆ ಪ್ರಕಾರ ನಾನು ಕಳೆದ 30 ವರ್ಷದ ಹಿಂದುಗಡೆ ಒಂದೇ ಮಾವಿನ ಮರಕ್ಕೆ ಹೆಚ್ಚು ಕಮ್ಮಿ 30 ವೆರೈಟಿಯ ಮಾವಿನ ಗೆಲ್ಲುಗಳನ್ನು ಕಸಿ ಮಾಡಿ ಅದರಲ್ಲಿ ನಾನಾ ವಿಧದ ಮಾವಿನ ಹಣ್ಣನ್ನೆಲ್ಲ ಮಾಡಿದ್ದೆ. ಆವಾಗ ಸುಮಾರು ಜನ ನನ್ನ ಹತ್ರ ಹೇಳಿದ್ರು, ಪೇಪರ್ ಅಲ್ಲಿ ಹಾಕುವ ಹಾಗೆ ಹೀಗೆಲ್ಲ ಹೇಳಿದ್ದಾರೆ ನನ್ನ ಹತ್ರ. ಬಟ್ ನಾನು ಅದಕ್ಕೆ ಅಷ್ಟು ಪ್ರಿಫರೆನ್ಸ್ ಕೊಡ್ಲಿಲ್ಲ. ಯಾಕಂದ್ರೆ ಯೂಟ್ಯೂಬ್ ಅಲ್ಲೆಲ್ಲ ಬಂದ ಮೇಲೆ ನಾವು ತುಂಬಾ ಪಾಪ್ಯುಲರ್ ಆಗ್ತೇವೆ. ನಮ್ಮ ವೃತ್ತಿಯ ಒಟ್ಟಿಗೆ ಅದನ್ನೊಂದು ಪ್ರವೃತ್ತಿ ಮಾಡ್ಕೊಂಡು ಬಂದದ್ದು. ಹಾಗೆ ಈ ಸಲ ನಾನು ಕಳೆದ ವರ್ಷ ಒಂದು ರಸ್ತೆ ಬದಿಯಲ್ಲಿ ಕೊದನೆ ಅಂತ ಗಿಡ ಒಂದು ಸಿಗ್ತದೆ, ಕಾಟು ಗುಳ್ಳ ಅಂತ ಹೇಳ್ತೇವೆ ನಾವು. ಅದನ್ನು ತಂದು 1 ವರ್ಷದ ಗಿಡವನ್ನು ಡೆವಲಪ್ಮೆಂಟ್ ಮಾಡಿದೆ. ಹೆಚ್ಚು ಕಮ್ಮಿ 2-2.5 ಫೀಟ್ ನಷ್ಟು ದೊಡ್ಡದು. ಅದಕ್ಕೆ ಮಟ್ಟಿಗುಳ್ಳದ ಗೆಲ್ಲನ್ನು ತಂದು ಜಾಯಿಂಟ್ ಮಾಡಿದೆ. ಅದರಲ್ಲಿ ಈಗ ನಿಮ್ಗೆ ನೋಡ್ಬಹುದು 2 ಅತ್ಯುತ್ತಮವಾದ ಮಟ್ಟಿಗುಳ್ಳ ಆಗಿದೆ. ಒಂದು ಇದು ಮತ್ತೊಂದು ಇಲ್ಲಿ ಆಗಿದೆ ನೋಡಿ. ಇದು ಒಂದು ಫಸ್ಟ್ ಕ್ಲಾಸ್ ಮಟ್ಟಿಗುಳ್ಳ ಆಗಿದೆ. ಹಾಗೆ ಇಲ್ಲಿ ಮಿಡಿಗಳು ಬಿದ್ದಿದೆ, 1, 2, 3 ಹೀಗೆ ಮಿಡಿಗಳೆಲ್ಲ ಬಿದ್ದಿದೆ. ಅದೇ ರೀತಿ ಅದರ ತುದಿಯಲ್ಲಿ ಟೊಮೆಟೊ ಗೆಲ್ಲನ್ನು ತಂದು ಅದಕ್ಕೆ ಗ್ರಾಫ್ಟ್ ಮಾಡಿದೆ. ಅದು ನನ್ನ ಅಂದಾಜಲ್ಲಿ ಒಂದೇ ಜಾತಿಗೆ ಸೇರಿದ್ದಾಗಿರ್ಬೋದು, ಈ ಗುಳ್ಳದ ಗಿಡ ಮತ್ತೆ ಕೊದನೆ ಗಿಡ, ಈ ಟೊಮೆಟೊ. ಆದ್ರಿಂದ ಅದು ಜಾಯಿನ್ ಆಗಿದೆ. ಇದರಲ್ಲಿ ಹೆಚ್ಚು ಕಮ್ಮಿ 20 ಟೊಮೆಟೊ ಆಗಿದೆ. ಅದೇ ಇದರದ್ದು ಮದರ್ ಗಿಡ ಮನೆಯಲ್ಲಿ ಉಂಟು, ಅದರಲ್ಲಿ 1 ಟೊಮೆಟೊ ಆಗ್ಲಿಲ್ಲ. ಸರ್ ಪ್ರಯೋಗ ಚೆನ್ನಾಗಿದೆ. ಈ ಐಡಿಯಾ ಬಂದಿದ್ದು ಹೇಗೆ, ಮತ್ತೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಎಷ್ಟು ತಿಂಗಳಿಂದ ಇದು ನಡೀತಾ ಇತ್ತು, ಮತ್ತೆ ಇದನ್ನ ಸ್ವಲ್ಪ ಇನ್ನು ಡೀಟೇಲ್ ಆಗಿ ಹೇಳ್ಬೋದಾ? ನಾನು ಈಗಲೇ ನಿಮ್ಗೆ ಹೇಳಿದಾಗೆ ಕಳೆದ 30 ವರ್ಷದಿಂದ ಅದರ ಬೆನ್ನತ್ತಿದ್ದೇನೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಈಗ ಕಳೆದ 1.5 ವರ್ಷದ ಹಿಂದುಗಡೆ ಹೀಗೆ ಒಂದು ಮಾಡಿದ್ರೆ ಹೇಗೆ ಅಂತ ನನ್ಗೆ ಒಂದು ಕಲ್ಪನೆ ಬಂತು. ಆ ಪ್ರಕಾರ ಅದರ ಬೆನ್ನು ಹಿಡಿದೆ. ಯಾವ್ದಾದ್ರು ಒಂದು ಕೆಲಸವನ್ನು ಹಿಡಿದ ಮೇಲೆ ಅದು ಅದರ ಕೊನೆ ಎತ್ತುವ ತನಕ ನಾವು ಅದರ ಬೆನ್ನ ಹಿಂದೆ ಇರಬೇಕು. ಆ ಕೆಲಸವನ್ನು ನಾನು ಮಾಡಿದ್ದೇನಂತ ಸಂತೃಪ್ತಿ ಇದೆ. ಕಳೆದ 1.5 ವರ್ಷದ ಹಿಂದುಗಡೆ ರಸ್ತೆ ಬದಿಯಲ್ಲಿ ಇದ್ದಂತ ಕೊದನೆ ಗಿಡವನ್ನು ತಂದೆ. ಅದನ್ನು ಎಷ್ಟು ಎಪ್ಪರ ನೋಡಿ, ಈಗ ಇಲ್ಲಿ ತನಕ ಹೆಚ್ಚು ಕಮ್ಮಿ ನನ್ನ ಅಂದಾಜು 4 ಫೀಟ್ ಆಗಿರ್ಬೋದು. ಅಲ್ಲಿ ತನಕ ಅದನ್ನು ಡೆವಲಪ್ಮೆಂಟ್ ಮಾಡಿದೆ. ಗುಳ್ಳದ ಗಿಡ, ನಮ್ಮ ಮಟ್ಟಿಗುಳ್ಳದ ಗಿಡ ಬಂದ್ರೆ ಒಂದು ಹೆಚ್ಚು ಕಮ್ಮಿ ಅಂದ್ರೆ 2 ಫೀಟ್ ತನಕ ಬರ್ಬೋದು. ಹೌದು. ಇದು ಈಗ ಇಲ್ಲಿಂದ ಹಿಡಿದು ಇಲ್ಲಿ ತನಕ ನನ್ನ ಲೆಕ್ಕ ಪ್ರಕಾರದಲ್ಲಿ 4 ಫೀಟ್ ಆಗಿರ್ಬೋದು. ಅದರದ್ದು ತಲೆಯನ್ನು ಇಲ್ಲಿ ಕಟಿಂಗ್ ಮಾಡಿದೆ. ಇಲ್ಲಿ ಕೆಳಗೆ ನಾನು ಇದರ ಬ್ರಾಂಚಿಗೆ ಮಟ್ಟಿಗುಳ್ಳವನ್ನು ಕಸಿ ಮಾಡಿದ್ದೇನೆ. ಇಲ್ಲಿ ಮಟ್ಟಿಗುಳ್ಳ ಇದೆ. ಇದು ಕಸಿ ಮಾಡಿದಲ್ಲಿ ತೋರಿಸಿ ಸ್ವಲ್ಪ. ಇಲ್ಲಿ ನೋಡಿ ಕಸಿ ಮಾಡಿದ್ದು, ವಿ ಗ್ರಾಫ್ಟಿಂಗ್ ಮಾಡಿದ್ದೇನೆ. ಇಲ್ಲಿ ಅಲ್ಲಿಂದ ಅದಕ್ಕಿಂತ ಸ್ವಲ್ಪ ಮೇಲೆ ಇಲ್ಲಿ ಇದು ಬದನೆ ಗಿಡ, ಉದ್ದ ಬದನೆ. ಇದನ್ನು ಎಲ್ಲಿಯ ನಾನೊಂದು ಕಲೆಕ್ಟ್ ಮಾಡಿ ಅದನ್ನು ನಾನು ಇಲ್ಲಿ ಜಾಯಿಂಟ್ ಮಾಡಿದ್ದೇನೆ. ಮತ್ತೆ ಈ ಕಡೆ ಯಾವ್ದು ಗ್ರಾಫ್ಟ್ ಮಾಡಿದೀರಾ? ಇದು ಪುನಃ ಇಲ್ಲಿ ಮಟ್ಟಿಗುಳ್ಳ, ಪುನಃ ಇದನ್ನು ಮಟ್ಟಿಗುಳ್ಳ ಮಾಡಿದ್ದೇನೆ. ಅಲ್ಲಿ ಕೂಡ ಒಳ್ಳೇದೊಂದು ಮಟ್ಟಿಗುಳ್ಳ ಆಗಿದೆ ನೋಡಿ, ಫಸ್ಟ್ ಕ್ಲಾಸ್ ಮಟ್ಟಿಗುಳ್ಳ ಬಂದಿದೆ. ಹೌದು. ಆಮೇಲೆ ಇಲ್ಲಿ ಟೊಮೆಟೊವನ್ನು ಗ್ರಾಫ್ಟ್ ಮಾಡಿದೆ. ಈ ಟೊಮೆಟೊ ಗಿಡ ಗ್ರಾಫ್ಟ್ ಮಾಡಿ ಸಾಧಾರಣ 1.5 ತಿಂಗಳಾಗ್ಬೋದು. 1.5 ತಿಂಗಳಲ್ಲಿ ನಂಗೆ ಹೆಚ್ಚು ಕಮ್ಮಿ 20 ನೋಡಿ, ಇಲ್ಲೊಂದು 2 ಕಾಣ್ತದೆ,
ಇಲ್ಲಿ ಒಂದು 5 ಕಾಣ್ತದೆ, ಇಲ್ಲೊಂದು 2 ಕಾಣ್ತದೆ, ಹೂವು ಅಲ್ಲಿ ಒಂದು 2 ಕಾಣ್ತದೆ, ಈಚೆ ಒಂದ್ ಸುಮಾರು ಅಲ್ಲಿ ಸುಮಾರು ಹೂವು ಅಲ್ಲಿ ಒಂದು 10 ಟೊಮೆಟೊ ಹೆಚ್ಚು ಕಮ್ಮಿ ಇದೆ. ಒಂದ್ 20 ಹೇಳ್ಬೋದು. ಹೌದು, ಹೆಚ್ಚು ಕಮ್ಮಿ 20 ಟೊಮೆಟೊ ಇದೆ. ಮತ್ತೆ ಈಗ ಪುನಃ ಹೂ ಬಿಟ್ಟಿದೆ ನೋಡಿ, ಹೂ ಇಲ್ಲಿ ಪುನಃ ಹೂ ಬಿಟ್ಟಿದೆ, ಇಲ್ಲಿ ಹೂ ಬಿಟ್ಟಿದೆ, ಹೂ ಅಲ್ಲಿ ಕೂಡ ಹೂ ಬಿಟ್ಟಿದೆ. ಹಾಗೆ ನಾನು ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ಈಗ ಕಂಪನಿಯವರು ಕಾರ್ ಪ್ರೊಡಕ್ಷನ್ ಮಾಡ್ತಾರೆ, ಕಾರ್ ಪ್ರೊಡಕ್ಷನ್ ಮಾಡಿದೆಲ್ಲವನ್ನು ಅವ್ರು ಇಟ್ಕೊಳ್ಳುದಲ್ಲ, ಅವರು ಮಾರ್ಕೆಟ್ಗೆ ಬಿಡ್ತಾರೆ. ಹಾಗೆ ನಾನು ಹೀಗೆ ಮಾಡಿದನ್ನು ಜನರು ಇದನ್ನು ನೋಡಿ ಅವರು ಮಾಡಬಹುದು ಹೇಳುವ ಒಂದು ಆಸೆ ನಂದು. ನಾವೇನಾದ್ರೂ ಒಂದು ಮಾಡಿದ್ರೆ, ಹೊಸ ಪ್ರಯೋಗ ಮಾಡಿದ್ರೆ ಅದು ಸಮಾಜಕ್ಕೆ ಅರ್ಪಣೆ ಮಾಡೋದು, ಆ ರೀತಿಯ ತಲೆಯಲ್ಲಿ ನಮ್ಮದು ಓಡ್ತಾ ಇರ್ತದೆ. ಆ ರೀತಿಯಲ್ಲಿ ಹೀಗೆ ಮಾಡಿದ್ದೇನೆ. ಸೊ ಸರ್, ನಿಮ್ಗೆ ಹೇಗೆ ಇವರ ಪರಿಚಯ ಮತ್ತು ಇವರ ಆಸಕ್ತಿ ಬಗ್ಗೆ ಏನ್ ಹೇಳ್ತೀರಿ? ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ. ನಾನು ಇಲ್ಲಿಗೆ ನಮ್ಮ ಇವರು ಸತೀಶ್ ಪೂಜಾರಿ ಅವರು ಅವರದೇ ಆದ ಒಂದು ಕಿರಾಣಿ ಸ್ಟೋರ್ ಇದೆ, ಅಲ್ಲಿಗೆ ಬಂದು ನಾವೆಲ್ಲ ಸ್ವಲ್ಪ ಮಾತಾಡಿಗಿದ್ದಾಳೆ ಆತ್ಮೀಯರಾಗಿದ್ದೇವೆ. ಅಲ್ಲಿ ನಮ್ಮ ವಸ್ತುಗಳನ್ನು ತಗೊಂಡು ಹೋಗ್ತಿದ್ದೇವೆ. ಅದೇ ಇದೇ ತರ ಬಹಳಷ್ಟು ಅವರು ನಮ್ಮ ಅವರ ಒಂದು ಹಿತ್ಲಲ್ಲಿ ಅಂದ್ರೆ ಒಂದು ಕೃಷಿಕರು ಏನ್ ಮಾಡ್ಬೇಕು ಅಂತ ಕೆಲಸವನ್ನು ತನ್ನ ಒಂದು ವ್ಯವಹಾರದ ಜೊತೆಗೆ ಇದನ್ನು ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಈಗ ನಾವು ಹೇಳ್ಬೋದು, ಈಗ ಬಹಳಷ್ಟು ಗಿಡ ಇದೆ ನೋಡಿ, ಇಲ್ಲಿ ನೋಡ್ಬೋದು. ಇದೊಂದು ಆಕ್ಚುಲಿ ಕಾಟ್ ಹಲಸಿನ ಗಿಡ, ಅದಕ್ಕೆ ಸಿಂಗಾಪುರ ಹಲಸನ್ನು ಕಸಿ ಮಾಡಿದ್ದಾರೆ. ಅದನ್ನ ನೋಡಿದಾಗ ತುಂಬಾ ಖುಷಿ ಅನಿಸ್ತದೆ. ಹಾಗೆ ಅಲ್ಲಿ ನೋಡ್ಬೋದು, ಅಲ್ಲಿನೂ ಸುಮಾರು ಇದೆ ಗಿಡಗಳೆಲ್ಲ ಇದಾವೆ. ಈಗ ಇಲ್ಲಿನೂ ಕಸಿಗಳನ್ನಾಗಿ ಕಟ್ತಾ ಇದ್ದಾರೆ. ಬೇರೆ ಬೇರೆ ವೆರೈಟಿಗಳನ್ನು ಇದನ್ನು ಜಾಯಿಂಟ್ ಮಾಡುವುದು, ಅದರಲ್ಲಿ ಒಳ್ಳೆ ಕ್ರಾಪ್ ತರುವಂತದ್ದು. ಇಲ್ಲಿ ನೋಡಿ, ಇಲ್ಲಿ ಬುಡ ಇಲ್ಲಿದೆ, ಅದಕ್ಕೆ ಬೇರೆ ಇದನ್ನು ಕ್ರಾಪ್ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಹಿಂದಿಗಡೆ ನೋಡ್ಬೋದು, ಇಲ್ಲಿ ಈ ಗಿಡದಲ್ಲಿ ಅಷ್ಟೇ ಇದಕ್ಕೆ ಒಂದು ಗಿಡದಲ್ಲಿ ಒಂದು 3 ವೆರೈಟಿ ಮಾವಿನ ಹಣ್ಣಾಗುವಂತ ಕಾಳಪಾಡಿ ಇರ್ಬೋದು, ಅದು ಒಳ್ಳೊಳ್ಳೆ ಕ್ವಾಲಿಟಿಯನ್ನು ಕ್ರಾಫ್ಟ್ ಮಾಡ್ತಾರೆ. ಇದಕ್ಕಿಂತ ನನಗೊಂದು ವಿಶೇಷ ಅನಿಸಿದ್ದು, ನೀವು ಇಲ್ಲಿ ಬರ್ಬೋದು, ಇಲ್ಲಿ ನೋಡ್ಬೋದು. ಇದೇ ವಿಶೇಷ. ಯಾಕಂದ್ರೆ ಇದನ್ನ ಎಲ್ಲ ಜನ ಒಪ್ಪುವಂತದ್ದು. ಈಗ ಅಂದ್ರೆ ವಿಶೇಷ ಅನ್ಸ್ಬೋದು ಜನ ನೋಡಿದವರಿಗೆ, ಏನಪ್ಪಾ ಇದೊಂದು AI ಆಧಾರಿತ ಚಿತ್ರಣ ಅಂತ ಅನ್ಸ್ಬೋದು. ಆದ್ರೆ ನೋಡಿ, ಕೆಳಗೆ ಕೊದನೆ ಗಿಡನ ಕಾಟುಗುಳ್ಳ ಅಂತ ಹೇಳ್ತೇವೆ, ಅದರಲ್ಲಿ ಮಟ್ಟುಗುಳ್ಳವನ್ನು ಮಾಡಿದ್ದಾರೆ. ಅದು 2 ಇಳ್ಳು ಸಮೇತ ಬಂದಿದೆ. ಅದ್ರ ಜೊತೆ ವಿಶೇಷ ಏನಂದ್ರೆ, ನೀವು ಸ್ವಲ್ಪ ಈ ಕಡೆ ಬರ್ಬೋದು ನೋಡಿ, ಅದೇ ಕೊದನೆ ಗಿಡಕ್ಕೆ ಟೊಮೆಟೊ ಗಿಡವನ್ನು ಕಸಿ ಮಾಡಿ ಸುಮಾರು ಒಂದು 20 ಟೊಮೆಟೊ ಆಗಿದೆ. ಇದೊಂದು ವಿಶೇಷ ನಮ್ಗೆ. ಯಾಕಂದ್ರೆ ನಮ್ಮ ಒಂದು ಆತ್ಮೀಯರು ಇಂಥ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಹೆಮ್ಮೆ. ಯಾಕಂದ್ರೆ ಅವರ ಒಂದು ಈ ಕೃಷಿ ಬಗ್ಗೆ ಅವರಿಗೆ ಒಂದು ಆಸಕ್ತಿ ಏನಿದೆ ಅದನ್ನ ನೋಡಿ ನಾವು ಅವ್ರ ಜೊತೆ ಕಲಿಬೇಕು ಅನ್ನೋ ಒಂದು ಉತ್ಸಾಹ ನಮಗೂ ಬರ್ತದೆ. ಇಂಥ ಒಂದು ನಮ್ಮ ಸತೀಶ್ ಪೂಜಾರಿ ಅವರಂತ ಒಂದು ನಮ್ಮ ಈ ತರ ಕೃಷಿ ಪ್ರೇಮಿಗಳು ಇನ್ನಷ್ಟು ನಮ್ಮ ಊರಲ್ಲಿ ಬೆಳಿಬೇಕು. ಇದನ್ನು ನೋಡಿ ಇನ್ನೂ ಬಹಳ ಜನ ಇಂಥ ಒಂದು ಕೃಷಿಯಲ್ಲಿ ನಾವು ಮಾಡ್ಕೊಂಡು ಹೋಗೋದ್ರಿಂದ ಒಂದು ಬೇರೆ ಬೇರೆ ವೆರೈಟಿಯಲ್ಲಿ ತುಂಬಾ ಅಂದ್ರೆ ವಿಶೇಷ ಇದನ್ನು ನಾವು ಒಂದು ಜನರಿಗೆ ತಿಳಿಸುವಂತ ವಿಷಯ ಅಂತ ಖುಷಿಯಿಂದ ನಾನು ಹೇಳ್ತೇನೆ.